ಯಾರೋ ನೀನು? ನನ್ನ ಹೆಸರು ಶರತ್ ಅಂತ, ವಾಣಿಜ್ಯ ಶಾಸ್ತ್ರ ಅಂದ್ರೆ ಕಾಮರ್ಸ್ ಸ್ಟೂಡೆಂಟ್. ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳೋದಿಲ್ಲ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಿದೆ ತುಂಬ ಸಸ್ಪೆನ್ಸ್ ಆಗಿರುತ್ತೆ ನಿಮಗೂ ಕೂಡ, ಹಾಗೆ ನನ್ನ ಫ್ರೆಂಡ್ಗೂ ಕೂಡ. ಇಷ್ಟು ಬೆಳಗ್ಗೆ ಅವನ ಮನೆ ಡೋರ್ನ ನಾಕ್ ಮಾಡ್ತಾ ಇರೋದು, ಹೇಳಿಲ್ಲ ಕೇಳಿಲ್ಲ, ಹಾಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದ ಅವರ ರೂಮ್ಗೆ ಹೆಚ್ಚು ಕಡಿಮೆ ಒಂದು 25 ಕಿಲೋಮೀಟರ್ ಆಗುತ್ತೆ. ಸೊ ಆ 25 ಕಿಲೋಮೀಟರ್ ಮಾರ್ನಿಂಗ್ ರೈಡು ಈ ಸಿಗ್ನಲ್ಲು ಇಲ್ಲ ಅಂದಿದ್ರೆ ಬೆಂಗಳೂರು ಯಾವ ರೀತಿ ಇತ್ತು ಅಂತ, ಯಾವ ರೀತಿ ಆಗ್ತಿತ್ತು ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಬೆಳಗ್ಗೆ 6 ಗಂಟೆ, ನಮ್ಮ ಊರುಗಳಲ್ಲೆಲ್ಲ ಹಾರ್ನ್ ಮಾಡಲ್ಲ, ಅಂದರೆ ಅಷ್ಟು ಫ್ರೀ ಆಗಿರುತ್ತೆ ಜಾಗ. ಇಲ್ಲಿ ಯಾವ್ದು ಗುರು ಇದು, ಇಷ್ಟು ಬೆಳಗ್ಗೆ 6 ಗಂಟೆಗೆ ಇಷ್ಟು ಟ್ರಾಫಿಕ್ಕು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸ್ವಲ್ಪ ಬೆಂಗಳೂರಿನ ಆಚೆ ಈಚೆ ಬೆಳಗ್ಗೆ ಮುಂಚೆದು ವ್ಯೂ ತೋರ್ಸೋಣ. ಹಸಿರು ಪದ್ಮನಾಭನಗರಕ್ಕೆ ಸ್ವಾಗತ. ಅಗೇನ್ ಸಾರಿ ಫಾರ್ ದ ನಾಯ್ಸ್. ಹೊರಗಡೆ ನಿಮಗೆ ಗಾಳಿ ಸೌಂಡೇ ಜಾಸ್ತಿ ಕೇಳಿಸ್ತಾ ಇರುತ್ತೆ. ಅದೇ ಮೈನ್ ಥಿಂಗ್, ಮೈಕ್ ತಗೊಂಡಿಲ್ಲ ಇನ್ನು. ನೋಡೋಣ ಮುಂದಿನ ವಿಡಿಯೋದಲ್ಲಾದರೂ ಒಂದು ಮೈಕ್ ತಗೊಳ್ತೀನೋ ಅಂತ. ಇನ್ನು ಚಂದ್ರನೇ ಒಳಗೆ ಹೋಗಿಲ್ಲಲ್ಲಪ್ಪ. ಇರುವ ಪೆಟ್ರೋಲೇ ಹಾಕ್ಸ್ಲಿಲ್ಲ. ಅಯ್ಯೋ, ಕೇರ್ ಮಾಡಲ್ಲ. ಡೋಂಟ್ ಕೇರ್, ದೆನ್ ವೈ ಕಣ್ಣೀರ್? ಕಳ್ಕೊಂಡು ಹೋಗ್ಬೇಕಾಗತ್ತಪ್ಪ ಬೈಕು. ಆಹಾ, ಪುಣ್ಯಾತ್ಮರು ಯಾರೋ. ನಿನ್ನ ಮನಸ್ಸು ದೊಡ್ಡದು. ಹಾಗಿದ್ರೆ ಬೆಳಗ್ಗೆ ಮುಂಚೆನೆ ನಾಯಿನ ಇವ್ರಿಗೆ ಕರ್ಕೊಂಡು ಹೋಗುತ್ತಾ, ಇವ್ರು ನಾಯಿನ ಕರ್ಕೊಂಡು ಹೋಗ್ತಾರ ಅಂತ ಗೊತ್ತಾಗಲ್ಲ. ಹಂಗೆ ಹೋಗ್ತಾ ಇರ್ತಾರೆ ನಾಯಿ. ಒಂದು ನಿಮಿಷ ತೋರಿಸ್ತೀನಿ ನೋಡಿ ಅದನ್ನ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಎಷ್ಟು ಆರಾಮಾಗಿ ಹೋಗ್ತಾವ್ರೆ ಗುರು. ಮಟ್ಟಿಗೆ ಪ್ರೈಸ್ ಕಮ್ಮಿ ಮಾಡಿದ್ರು ಅನ್ನೋದು ಗೊತ್ತಿಲ್ಲ.
ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಮೆಟ್ರೋ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನ ಹಳದಿ ಲೈನು, ಕೆಂಪು ಲೈನು, ಆ ಲೈನು ಈ ಲೈನು ಅಂತೇಳಿ ಕಾಮನ್ ಬಿಲ್ ಮಾಡ್ತಾರ ಅಂತ ನಮ್ಮ ಬೆಂಗಳೂರನ್ನ. ಪಿಲ್ಲರ್ಸು ಮಹಾಪ್ರಭು, ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡ. ಕಟ್ಟಡವನ್ನು ಕಟ್ಟಲು ಎಷ್ಟು ಸುಳ್ಳಿನ ಸರಮಾಲೆಗಳನ್ನು ಕಟ್ಟಿರಬೇಕು. ಬಂದೆ, ಪಾರ್ಕ್ ಮಾಡ್ಬಿಡೋಣ. A few moments later. ಲಾಕು ಗುರು, ಮೇನ್ ಗೇಟ್ ಇದು. ಮೇನ್ ಗೇಟ್ ಲಾಕು. ಅಯ್ಯೋ ಗುರುವೇ, 25 ಕಿಲೋಮೀಟರ್ ದೂರ ಬಂದ್ಬಿಟ್ಟು ಮೇನ್ ಗೇಟ್ ಲಾಕು ಅಂದ್ರೆ ಅಯ್ಯಯ್ಯೋ. ಇನ್ನೇನು ಮಾಡೋಕ್ಕಾಗಲ್ಲ. ಕಾಲ್ ಮಾಡೋಣ, ಕೊರಿಯರ್ ಬಂದಿದೆ ಮಗ ಇಸ್ಕೊಳ್ಳೋ ಅನ್ನೋ ಥರ ಏನಾದ್ರು ಹೇಳಿ ಪ್ರ್ಯಾಂಕ್ ಮಾಡೋಣ ಅಂತ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ನೋಡೋಣ ಯಾವ ರೀತಿ ವರ್ಕೌಟ್ ಆಗುತ್ತೆ, ಪ್ರ್ಯಾಂಕ್ ಆಗ್ತಾನ ಅಂತ. 2000 years later. ಫೈನಲಿ ಕಾಲ್ ರಿಸೀವ್ ಮಾಡ್ದ. ನೋಡೋಣ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇಸ್ಕೊಳ ಪಾರ್ಸಲ್ ಬಂದೈತೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ನಾವೆಲ್ಲ ಇಲ್ಲ ಒಂದು ಹೊಸ ಸೇರ್ಪಡೆ ಆಗಿದೆ ಮನೆಗೆ. ಏನಂತ ಶೋ ಮಾಡ್ತೀನಿ ನೋಡಿ ಒಂದ್ಸರಿ. ಹಿಂಗೆ ನೋಡಿದರೆ ಇದು ಒಂಥರ ಹೆಗ್ಗಣ ಇಲಿ ಥರ ಕಾಣುತ್ತಲ್ವಾ, ಆದರೆ ಇದು ಅಳಿಲು. ಈ ವಿಡಿಯೋ ನೋಡ್ಕೊಂಡು ಯಾರು ಹಿಂಸೆ ಆಗ್ತಾಯಿದೆ ಅನ್ಕೋಬೇಡಿ. ಪ್ರಾಣಿ ಹಿಂಸೆ ಏನು ಮಾಡ್ತಾ ಇಲ್ಲ ಅವನು, ಜಸ್ಟ್ ರಿಕವರ್ ಆಗಲಿ ಅಂತ ಇಟ್ಟಿದ್ದಾನೆ ಅಷ್ಟೇ. ರಿಲೀಸ್ ಮಾಡ್ತಾನೆ ಇವತ್ತು ಅವನು. ಇದನ್ನು ತಗೊಂಡು ಏನು ಮಾಡ್ತಾನೆ ಅವನು? ಕಾಗೆ ಅದು ಇದು ತಿಂತಾ ಇತ್ತಂತೆ, ಅಂದರೆ ಮೂತಿ ಮುಸುಡಿ ಎಲ್ಲ ರಕ್ತ ಆಗಿತ್ತಂತೆ. ಸೊ ಹಾಗಾಗಿ ನಮ್ಮ ಹುಡುಗ ಸೇಫಾಗಿ ಅದನ್ನು ಸ್ವಲ್ಪ ವಾಟ್ರು ಅದು ಇದು ಏನೋ ಹಾಕಿಟ್ಟಿದ್ದಾನೆ. ಐ ಥಿಂಕ್ ಹೆದರಿ ಬಿಟ್ಟಿದೆ ಅದು ಮನುಷ್ಯರು, ಅಥವಾ ಇವನ್ ನೋಡಿ ಹೆದರ್ಲೇಬೇಕು. ಇವನ್ ನೋಡಿ ಹೆದರಿರುತ್ತಾ ಅಂತ. ಆವಾಗ 2 ಕಾಗೆ ಬಂದು ಹಂಗೆ ಒಂದು ಬಾಲ ಹಿಡ್ಕೊಂಡು ಎಳಿತಾ ಇದ್ದಿ, ಒಂದು ಮೂತಿ ಕೂಗ್ತಾ ಇದ್ದಿ. ಓಕೆ, ರೆಡಿ ಆಯ್ತದೀಗ. ನಿನ್ನೆಕ್ಕಿಂತ ಇವತ್ತು ರೆಡಿ ಆಗಿದೆ. ಪಕ್ಕ ಮೂಗಿಲಿದ್ದಂಗೆ ಇತ್ಕಣ. ಮೂತಿಗೆ ಹೊಡ್ತಾ ಬಿದ್ದಿದ್ಯಾ? ಮೂತಿಗೆ ಆಮೇಲೆ ಕಾಲ್ ಡ್ಯಾಮೇಜ್ ಆಗಿದೆ. ಅದೇ ಬಾಲಕ್ಕೆ ಸ್ವಲ್ಪ ತುದಿ ಏಟಾಗಿದೆ. ಅದು ಬಿಟ್ಟರೆ ಕಾಲಿಗೆ. ಬಿರಿಯಾನಿ ತಂದು ಹಾಕ್ಬೇಕಾಯ್ತು. ಬಿರಿಯಾನಿ ಪುಟಾಣಿ ಅದನ್ನು ತಿನ್ನಿಲ್ಲ, ಶೇಂಗಾ ಉಂಡೆ ಆಡ್ ತಿನ್ನಿಲ್ಲ. ಹೇಳ್ರಪ್ಪ. ಚೋಟ ತಾಕತ್ತಿದ್ರೆ ಈ ಬ್ಯಾಂಗ್ಳೂರಿಗೆ ಬಾ. ಮೀಸೆ ಚಿಗುರ್ತಾ ಇರೋ ಈ ನಮ್ಮೊಬ್ಬ ಕರ್ನಾಟಕದ ಹುಡುಗ ನಿಮ್ಮಿಡೀ ಬಾಂಬೆ ಅಂಡರ್ವರ್ಲ್ಡ್ಗೆ ಸಮ ಅಂತ ತೋರಿಸ್ತೀನಿ. ಬರೋಲೈ ಸಾಯಿ. ನನಗಿದ್ರ ಒಂಥರ ಸಂತೋಷ. ಓಕೆ, ಬಾಯ್. ರೋಡಲ್ಲಿ ಸಿಗ್ತೀನಿ. seconds later. ಪ್ರ್ಯಾಂಕ್ ವಿಡಿಯೋ ಒಂದು ಸಕ್ಸಸ್ಫುಲ್ಲು. ಅರ್ಧ ಆಯಿತು, ಅರ್ಧ ಆಗಿಲ್ಲ. ಅರ್ಧ ಪ್ರ್ಯಾಂಕ್ ನಂದೇ ಆಗೋಯ್ತು. ಈ ನನ್ನ ಮಗ ಎತ್ತಲಿಲ್ದೆ ಇರೋದಕ್ಕೆ ಕರೆಕ್ಟ್ ಟೈಮಿಗೆ ಅಲ್ಲ ಬಂದು ಒಂದು ಮೊದಲೇ ಹೇಳಿದ್ರೆ ಆ್ಯಕ್ಟಿಂಗ್ ಮಾಡ್ತಿದ್ದೆ. ಒಂಚೂರು ಆ್ಯಕ್ಟಿಂಗ್ ಜಾಸ್ತಿ ಮಾಡ್ತೀನಿ. ಆಯ್ತು ಇದಕ್ಕೋಸ್ಕರ ಫೀಲಿಂಗ್ ಜಾಸ್ತಿ ಬೇಕಣ್ಣ.
ಬಿರ್ಬಟ್ಟು ಐ ಲವ್ ಯು. ನಮ್ಮ ಮಂಡ್ಯ ಆದ್ಮೇಲೆ ಆನೆ, ನಮ್ಮ ಕಬ್ಬಿನ ಜಲ್ಲೆ ಮೇಲೆ ಆನೆ. ಹಿಂಗಾಗಿ ನೀವೇ ಬಾಯ್, ಹ್ಯಾಪಿ ಸಂಡೇ. ನಿಂದು ಬಟ್ಟೆ ಹೋಗಿ ಕೆಲಸ ಡುಮ್ ಟಕ ಡುಮ್ ಡುಮ್ ಟಕ ಡುಮ್ ಡುಮ್ ಟಂಗ್ ಟಕ ಟಕ ಡುಮ್ ಡುಮ್. ಸ್ವಲ್ಪ ಕೆಲಸಗಳಿದ್ದಾವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ 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 ಬಾಯ್.